ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಸ್ಟ್ ಐಟಿವಿ ನ್ಯೂಸ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅನ್ಯಾಯ, ಕಸದ ರಾಶಿಯಾದ ಸಮಾಜ ಕಲ್ಯಾಣ ಇಲಾಖೆ. ಕೋಲಾರದ ಕತೆ ಅದೋ ಗತಿ. ಕುಡಿಯೋಕೆ ನೀರು ಕೊಡಿ ಸ್ವಾಮಿ, 4 ವರ್ಷದಿಂದ ನೀರಿಲ್ಲ. ಹಕ್ಕಿ ಪಿಕ್ಕಿ ಸಮುದಾಯದ ಗೋಳು ಕೇಳೋರು ಯಾರು? ರಾಮನಗರ ಜಿಲ್ಲೆಯಲ್ಲಿ ಡೊಂಗಿ ಪೂಜಾರಿ, ಅಮಾಯಕ ಜನರಿಂದ ಹಣ ವಸೂಲಿ, ಮನೆಯಲ್ಲೇ ದೇವಸ್ಥಾನ ನಿರ್ಮಾಣ. ಆಟೋದವರ ಜೀವನ ಬೀದಿಗೆ ಬಿದ್ದಿದೆ, ನಮಗೆ ಗ್ಯಾರಂಟಿಗಳು ಬೇಡ, ಬೈಕ್ ಟ್ಯಾಕ್ಸಿ ರದ್ದು ಮಾಡಲಿ ಸರ್ಕಾರ ಸಾಕು ಎಂದ ಆಟೋ ಚಾಲಕರು. ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹೊತ್ತಿದ ಪವಿತ್ರ ಗೌಡಗೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಕ್ರಮದ ಮಹಾಜಾಲ ಹೊರ ಬರ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದು ಈಗ ಜನಸಾಮಾನ್ಯರ ಪ್ರಶ್ನೆ ಆಗ್ಬಿಟ್ಟಿದೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಲ್ಲ, ಇದು ಕಸದ ರಾಶಿ ಆಗಿದೆ. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ, ಈ ಇಲಾಖೆಯಲ್ಲಿ ಮಕ್ಕಳಿಗೆ ಸೇರಬೇಕಾದಂತಹ ಕರಾಟೆ ಬಟ್ಟೆಗಳು ಸೇರಿದ್ದು ಮಾತ್ರ ಇದೀಗ ಕಸದ ರಾಶಿ ಸೇರ್ತಾ ಇದೆ. ಮಕ್ಕಳ ಕರಾಟೆ ಬಟ್ಟೆಗಳು, ಅಂಬೇಡ್ಕರ್ ಪುಸ್ತಕಗಳು ವಸತಿ ನಿಲಯಕ್ಕೆ ಸೇರಬೇಕಾಗಿರ್ತಕ್ಕಂಥದ್ದು ಮಾತ್ರ ಸೇರ್ತಾ ಇರ್ತಕ್ಕಂಥದ್ದು ಕಸದ ರಾಶಿಗೆ. ಕಸದಲ್ಲೇ ಹುಟ್ಟು ಹಬ್ಬದ ಗುಂಡು ತುಂಡು ಪಾರ್ಟಿಗಳು ನಡೀತಾ ಇದೆ. ಅಷ್ಟೇ ಅಲ್ಲದೆ ಈ ಒಂದು ಕಸದ ರಾಶಿ ಇರ್ತಕ್ಕಂಥದ್ದು ಕೋಲಾರ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ. ಈ ಇಲಾಖೆಯಲ್ಲಿಯೇ ಹುಟ್ಟು ಹಬ್ಬದ ಗುಂಡು ತುಂಡು ಪಾರ್ಟಿಗಳು ನಡೀತಾ ಇದೆ. ಡಿ ಗ್ರೂಪ್ ನೌಕರರು ಇಲ್ಲಿ ಕೇಸ್ ವರ್ಕರ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಹೌದು ವೀಕ್ಷಕರೇ, ನಾವಿವತ್ತು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದೇ ನಮಗೆ ತಿಳಿಯದ ಪ್ರಶ್ನೆ ಆಗಿದೆ. ಅಷ್ಟರ ಮಟ್ಟಿಗೆ ಇಲ್ಲೊಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಅದಕ್ಕೆ ರೀಸನ್ ಕೂಡ ಇದೆ. ಏನು ಅಂತ ಅಂದ್ರೆ, ಸಮಾಜ ಕಲ್ಯಾಣ ಇಲಾಖೆ ಅಂದ್ರೆ ನಾವೇನ್ ಭಾವಿಸ್ತೀವಿ? ಸಮಾಜವನ್ನ ಉದ್ಧಾರ ಮಾಡೋದಕ್ಕೆ, ಹಿಂದುಳಿದ ವರ್ಗಗಳನ್ನ ಉದ್ಧಾರ ಮಾಡೋದಕ್ಕೆ, SC ST ಸಮುದಾಯಗಳನ್ನ ಉದ್ಧಾರ ಮಾಡೋದಕ್ಕೆ ಅಂತ ನಾವು ಅನ್ಕೋತೀವಿ. ನಿಜ ತಾನೆ? ಆದ್ರೆ ಇಲ್ಲೇನಾಗ್ತಾ ಇದೆ, ಅಂಬೇಡ್ಕರ್ ಭವನದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಇದೆ. ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆಗೆ ಒಂದು ಕಚೇರಿ ಗತಿ ಇಲ್ಲ ಕೋಲಾರದಲ್ಲಿ. ಇನ್ನು ಕೋಲಾರ ಉಸ್ತುವಾರಿ ಸಚಿವರಾದಂಥ KH ಮುನಿಯಪ್ಪನವರು ಅವರ ಸೀಟ್ ಉಳಿಸಿಕೊಳ್ಳೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಇನ್ನು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ HC ಮಹದೇವಪ್ಪನವರು ಏನ್ ಮಾಡ್ತಾ ಇದ್ದಾರೆ? ಅವರ ಇಲಾಖೆಯಲ್ಲಿ ಏನ್ ನಡೀತಾ ಇದೆ ಅನ್ನುವಂತಹ ಅನುಭವ ಸಹ ಅವ್ರಿಗಿಲ್ವಾ, ಅಥವಾ ಅದರ ಅರಿವು ಸಹ ಅವ್ರಿಗಿಲ್ವಾ ಅನ್ನುವಂತಹ ಯಕ್ಷ ಪ್ರಶ್ನೆ ನಮ್ಮನ್ನ ಕಡೋದಕ್ಕೆ ಶುರು ಮಾಡುತ್ತೆ. ಅಷ್ಟರ ಮಟ್ಟಿಗೆ ಸಮಾಜ ಕಲ್ಯಾಣ ಇಲಾಖೆ ಕೋಲಾರದಲ್ಲಿ ಹದಗೆಟ್ಬಿಟ್ಟಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅನ್ನುವಂತೆ ಕೆಲವೊಂದಿಷ್ಟು ಉದಾಹರಣೆಗಳು ಇದೆ, ಕೆಲವೊಂದಿಷ್ಟು ಫುಟೇಜ್ ಸಹ ಇದೆ. ಅಷ್ಟೇ ಅಲ್ಲದೇನೆ ಕೆಲವೊಂದಿಷ್ಟು ಸತ್ಯ ಅಸತ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಸಾಮಾಜಿಕ ಹೋರಾಟಗಾರರಾದಂತಹ ಅರುಣ್ ಕುಮಾರ್ ಮತ್ತು ಅವರ ಸಂಗಡಿಗರು ನಮ್ಮ ವಾಹಿನಿ ಒಟ್ಟಿಗೆ ಮಾತಾಡಿದ್ದಾರೆ. ಅವರ ಮಾತುಗಳನ್ನು ಕೇಳ್ಕೊಂಬ. ಸಮಾಜ ಕಲ್ಯಾಣ ಇಲಾಖೆ ಕೋಲಾರ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಕಟ್ಟಡದಲ್ಲಿ ಇದೆಯಲ್ಲಪ್ಪ ಅಂತೇಳಿ ನಾವು ಈ ಕಟ್ಟಡದ ಚಿತ್ರಣವನ್ನು ನೋಡೋಕ್ಕೆ ಒಳಗಡೆ ಹೋಗ್ತೀವಿ. ಒಳಗಡೆ ಹೋದಾಗ ನಮಗೆ ಒಂದು ಆಘಾತಕರವಾದಂಥ ವಿಚಾರವನ್ನು ನಾವು ಕಾಣಿಸ್ತೀವಿ. ಸಮಾಜ ಕಲ್ಯಾಣ ಇಲಾಖೆ ಇರುವುದಂಥದ್ದೇ ಶೋಷಿತರಿಗೋಸ್ಕರ. ಬಾಬಾ ಸಾಹೇಬರ ಆಶೀರ್ವಾದಗಳು, ಬಾಬಾ ಸಾಹೇಬರ ಆಶಯಗಳನ್ನು, ಆದರ್ಶಗಳನ್ನು ಇಟ್ಕೊಂಡು ಸಂವಿಧಾನಬದ್ಧವಾಗಿ ಕಾನೂನುಗಳನ್ನು ರಚನೆ ಮಾಡಿ ಇಲ್ಲಿ ದೌರ್ಜನ್ಯ ಮತ್ತು ವಿದ್ಯಾರ್ಥಿಗಳ ವೇತನ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ, ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಗಳನ್ನು ಕೊಡುವಂಥ ಇಲಾಖೆ ಆಗಿದ್ಕೊಂಡು ಇವತ್ತು ಬಾಬಾ ಸಾಹೇಬರ ಭಾವಚಿತ್ರಗಳಿರುವಂಥ ಬುಕ್ಗಳನ್ನು ಬೇಕಾಬಿಟ್ಟು ರೆಸ್ಟ್ ರೂಮ್ಗಳಲ್ಲಿ ಹಾಗೂ ಗೋಡನ್ಗಳಲ್ಲಿ ಅಂತ ಹೇಳುವಂಥ ಕಡೆಗೆ ಬೇಕಾಬಿಟ್ಟು ರಾಷ್ಟ್ರ ನಾಯಕರಾದಂಥ ಬಾಬಾ ಸಾಹೇಬರ ಬುಕ್ಗಳನ್ನು ಎರ್ಚಿರ್ತಾರೆ. ಅಲ್ಲಿ ಅವ್ರಿಗೆ ಅಪಮಾನ ಆಗಿರ್ತದೆ. ಅದ್ರ ಬಿಟ್ಟು ಬಾಬಾ ಸಾಹೇಬರು ಬರೆದಿರುವಂಥ ಸಂವಿಧಾನ ಬುಕ್ಗಳನ್ನು ಸರ್ಕಾರ ಕೋಟಿ ದುಡ್ಡು ಕೊಟ್ಟು ಮುದ್ರಣ ಮಾಡಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೂ, ಎಲ್ಲ ಹಾಸ್ಟೆಲ್ಗಳಿಗೂ ಕಳಿಸ್ಕೊಟ್ಟಿರ್ತಾರೆ. ಅದೇ ರೀತಿ ಕೋಲಾರ ಜಿಲ್ಲೆಗೂ ಸಹ ಅದನ್ನು ಕಳಿಸ್ಕೊಟ್ಟಿರ್ತಾರೆ. ಆ ಸಂವಿಧಾನ ಪುಸ್ತಕಗಳನ್ನು ಇಲಿ ತಿನ್ನೋದಕ್ಕೋಸ್ಕರವಾಗಿ, ಇಲಿಗಳು ತಿಂದು ಅವ್ರು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರವಾಗಿ ಸಂವಿಧಾನ ಪುಸ್ತಕಗಳನ್ನು ಇಟ್ಟಿರ್ತಾರೆ. ಇಲಿಗಳಿಗೆ ಆಹಾರವಾಗಿ ಕೊಟ್ಟ ಸಂವಿಧಾನ ಪುಸ್ತಕಕ್ಕೆ ಅಪಮಾನ ಮಾಡಿದಂಥ JD ಇವರಾಗಿರ್ತಾರೆ, ಶ್ರೀನಿವಾಸ್ ಅವರಾಗಿರ್ತಾರೆ. ಮಾನ್ಯ ಜಂಟಿ ನಿರ್ದೇಶಕರಲ್ಲಿ ಒಂದು ಮನವಿ ಮಾಡ್ತೀನಿ ನಾನು. ನೀವು ಈ ಕೂಡಲೇ ಎಚ್ಚೆತ್ಕೊಂಡು ನಿಮ್ಮ ಕಚೇರಿ ಸುತ್ತಮುತ್ತ ಇರುವಂತಹ
ಏನು ಬಾಬಾ ಸಾಹೇಬರ ಮುದ್ರಣ ಇರುವಂತಹ ಪುಸ್ತಕಗಳಾಗಿರಲಿ, ಕಾಯ್ದೆಗಳಾಗಿರಲಿ, ಕಾನೂನುಗಳಾಗಿರಲಿ ಮತ್ತು ಇಲಾಖೆಯ ಜಾಹೀರಾತುಗಳಾಗಿರಲಿ, ಇಲಾಖೆಯ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸೋ ನಿಟ್ಟಿನಲ್ಲಿ ಮುದ್ರಣಗೊಂಡಿರುವಂತಹ ವಾಲ್ ಪೋಸ್ಟ್ಗಳನ್ನಾಗಿರಲಿ ನೀವು ಮೂಲೆ ಗುಂಪು ಮಾಡಿರ್ತೀರಿ. ಅದನ್ನೆಲ್ಲ ಸರಿದಿದ್ದುಕೊಂಡು ಹಳ್ಳಿಗೂ ಇವನ್ನ ತಲುಪಿಸೋ ನಿಟ್ಟಲ್ಲಿ ನೀವು ಕಾರ್ಯನಿರ್ವಹಿಸಬೇಕು. ಇದು ಬಾಬಾ ಸಾಹೇಬ್ರ ಮೇಲೆ ನೀವು ಇಕ್ಕಿರುವಂಥ ಗೌರವಕ್ಕೆ ನಿಮಗೇನಾದರೂ ಕಿಂಚಿತ್ತು ಮಾನವೀಯತೆ ಇದ್ದರೆ ಈ ಗೌರವವನ್ನು ನೀವು ಕೊಡಬೇಕು. ಅದೇ ಅಲ್ಲದೆ SCP TSP ಹಣದಲ್ಲಿ ವಿದ್ಯಾರ್ಥಿ ನಿಲಯಗಳಲ್ಲಿ ಮತ್ತು ವಸತಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ರೀತಿ ಆ್ಯಕ್ಟಿವಿಟೀಸ್ಗೋಸ್ಕರ, ಹೆಚ್ಚಿನ ರೀತಿ ಕ್ರೀಡಾ ಮನೋಭಾವ ತುಂಬೋ ನಿಟ್ಟಿನಲ್ಲಿ ಕರಾಟೆ, ಬಾಕ್ಸಿಂಗ್ ಇನ್ನಿತರೆ ಕೆಲಸಗಳನ್ನು, ಆಟಗಳನ್ನು ಅವರ ಮೈಗೂಡಿಸೋದಕ್ಕೋಸ್ಕರವಾಗಿ ತರಬೇತಿ ನೀಡ್ತಾ ಇದೆ ಸರ್ಕಾರ. ಆ ಸರ್ಕಾರ ತರಬೇತಿ ನೀಡೋ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂತಹ ಸಮವಸ್ತ್ರಗಳು, ಪರಿಕಲ್ಪಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ಲಾಟು ಕರಾಟೆ ಬಟ್ಟೆಗಳು ಮತ್ತು ಅದಕ್ಕೆ ಬೇಕಾಗಿರುವಂತಹ ಬಾಕ್ಸಿಂಗ್ ಗ್ಲೌಸ್ಗಳು ಎಲ್ಲವನ್ನು ಇಲ್ಲಿ ಮೂಟೆ ತುಂಬಿ ಸೈಡಿಗೆ ಬಿಸಾಕಿರ್ತಾರೆ. ಆಮೇಲೆ ಅದೇ ಅಲ್ಲದೆ ಕಂಬಳಿ ಬೆಡ್ಶೀಟ್ಗಳನ್ನು ಎಲ್ಲಂದ್ರೆ ಅಲ್ಲಿ ಒದ್ಕೊಂಡು ಮಲ್ಕೊಳ್ಳೋಂಥ ಮನಸ್ಥಿತಿಗಳನ್ನು ಇವರು ಹೊಂದಿರ್ತಾರೆ. ಕಚೇರಿ, ಅಂಬೇಡ್ಕರ್ ಭವನ ಎಲ್ಲ ಕಡೆಯಲ್ಲೂ ಇದನ್ನು ಏನು ಸ್ವಂತ ಮನೆಯ ರೂಪದಲ್ಲಿ ಇಲ್ಲಿನ ಅಧಿಕಾರಿಗಳು ಬಳಸ್ಕೊಳ್ತಾ ಇದ್ದಾರೆ. ಅಂಬೇಡ್ಕರ್ ಭವನದಲ್ಲಿ ಇವರು ಕಚೇರಿ ಮಾಡ್ಕೊಂಡು ಪಕ್ಕದ ಕೊಠಡಿಯಲ್ಲಿ ಬರ್ತ್ಡೇ ಪಾರ್ಟಿಗಳು ಮಾಡೋದಕ್ಕೆ ಬೇಕಾದಂಥ ಪುರಾವೆಗಳು ನಮ್ಮ ಕಣ್ಮುಂದೆ ಅಲ್ಲಿದ್ದಾವೆ. ಬರ್ತ್ಡೇ ಪಾರ್ಟಿಗಳು ಮಾಡಿರೋದು, ಕೇಕ್ ಕಟ್ ಮಾಡಿರೋದು, ಕ್ಯಾಂಡಲ್ ಹಂಚಿರೋದು, ಸ್ಪಾರ್ಕ್ ಹಂಚಿರೋದು ಮತ್ತು ಅದನ್ನು ತಿಂದು ಅಲ್ಲೇ ಒರೆಸಿ ಬಿಸಾಕಿರೋಂಥ ಪೇಪರ್ ಪ್ಲೇಟ್ಗಳು ನಮ್ಮ ವಿಡಿಯೋ ಚಿತ್ರಣಗೊಂಡಿದೆ, ಅವು ಇದ್ದಾವೆ. ಅದಾದ ನಂತರ ಎಲ್ಲ ಕಡೆಯಲ್ಲೂ ಬಾಬಾ ಸಾಹೇಬ್ರಿಗೆ ಅಪಮಾನ ಮಾಡ್ಕೊಂಬಂದಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಇನ್ನೊಂದು ಏನಪ್ಪ ನಾವು ಗಮನಿಸಬೇಕಾಗಿರೋದು ಸಾರ್ವಜನಿಕರು ಮತ್ತು ಇಲಾಖೆ ಅಧಿಕಾರಿಗಳು ಅಂದರೆ, ಜಂಟಿ ನಿರ್ದೇಶಕರು ಕೂತ್ಕೊಳ್ಳುವಂತಹ ಕೊಠಡಿ ಏನಿದೆ ಆ ಕೊಠಡಿಗೆ 65 ಇಂಚಿನ TV ಇದೆ, AC ಇದೆ, ಸುಸಜ್ಜಿತವಾದಂಥ ಚೇರ್ಗಳಿದ್ದಾವೆ, ಟೇಬಲ್ ಇದ್ದಾವೆ. ಅವರಿಗೆ ಯಾವುದೇ ರೀತಿಯಾದಂತಹ ವಾಸನೆ ಬರೆದಿದ್ದಂತೆ ಕಾಪಾಡ್ಕೊಳ್ಳೋದಕ್ಕೆ ಎಲ್ಲ ಸೆಂಟ್ ರೂಪದಲ್ಲಿ ಎಲ್ಲ ರೀತಿಯಲ್ಲೂ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಆಚೆ ಕಡೆ ಇರುವಂಥ ಬಾಬಾ ಸಾಹೇಬ್ರ ಫೋಟೋಗಳನ್ನು ಬೀದಿಗೆ ಬಿಸಾಕಿದ್ದಾರೆ. ಇಲ್ಲಿ ಒಳಗಡೆ ಬಂದು ನೋಡಿದ್ರೆ ಒಬ್ಬ ಅಧಿಕಾರಿಯ ಕತ್ತಲ್ಲಿ ಒಂದು ID ಕಾರ್ಡ್ ಇರೋದಿಲ್ಲ, ಮತ್ತು ಅವರ ಚೇಂಬರಲ್ಲಿ ಒಂದೇ ಒಂದು ನಾಮಫಲಕ ಇರೋದಿಲ್ಲ. ಅವ್ರು ಏನು ಅನ್ನೋದು ಡಿಸಿಗ್ನೇಷನ್ ಗೊತ್ತಿಲ್ಲ, ಯಾರು ಅನ್ನೋದು ಒಂದು ಕಂಡುಹಿಡಿಯೋಕ್ಕಾಗದಿರೋಂಥ ಪರಿಸ್ಥಿತಿ ಇದೆ. ಇಲ್ಲಿ ಒಳಗಡೆ ಬಂದರೆ ರೆಸ್ಪಾನ್ಸಿಬಲ್, ಈಗ ಯಾರು ಬಂದು ಬೆಳಗ್ಗೆಯಿಂದ ಪಾಪ ಈಗ ನೋಡಿದೆ ನಾನು, ಇಬ್ಬರು ಬಂದು ಬೆಳಗ್ಗೆಯಿಂದ ಕಾದು ಇದು ಜಾಯಿಂಟ್ ಡೈರೆಕ್ಟ್ರು ಬರ್ತಾರೆ ಅಂತ ಈಗ ವಾಪಸ್ ಹೋಗ್ತಿದ್ದಾರೆ. ಬರಲ್ಲ ಅಂದಾಗ ಬೆಳಗ್ಗೆಯಿಂದ ಒಂದು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡೋರಿಲ್ಲ. ಇಲ್ಲಿ ಕೂತ್ಕೊಳ್ಳಿ ಬರ್ತಾರೆ ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ಒಂದು ಇದಿಲ್ಲ. ಬಾಬಾ ಸಾಹೇಬ್ರಿಗೆ ತುಂಬ ಅವಮಾನ ಮಾಡಿದ್ದಾರೆ. ಅದು ನಮಗೆ ತುಂಬ ಬೇಜಾರಾಗಿದೆ ಇಲ್ಲಿ ಬಂದ ಮೇಲೆ. ಈ ಇಲಾಖೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸ್ಟೂಡೆಂಟ್ಸ್ಗಳಿಗಾಗ್ಬೋದು, ಕಡು ಬಡವರಿಗೆ ಆಗ್ಬೋದು, SC/ST ಜನಾಂಗದವ್ರಿಗೆ ತುಂಬ ಕೋಟ್ಯಾಂತರ ರೂಪಾಯಿ ಹಣ ಬರುತ್ತೆ. ಬಟ್ ಆ ಹಣನ ಯಾವ ರೀತಿ ಫೋಲ್ ಮಾಡ್ತಿದ್ದಾರೆ ಇಲ್ಲಿ ಅನ್ನೋದಾದರೆ ನೀವು ನೋಡಿದ್ದೀರಿ. ಆಲ್ಮೋಸ್ಟ್ ವಿಡಿಯೋ ಎಲ್ಲ ಇದೆ ನಿಮ್ಮ ಹತ್ರ. ಆ ವಿಡಿಯೋದಲ್ಲಿ ಬುಕ್ಸ್ಗಳು ಆಗ್ಬೋದು, ಈ ಬಟ್ಟೆ ಮತ್ತು ಸ್ಟೂಡೆಂಟ್ಸ್ ಬುಕ್ಸ್ಗಳು, ಈಗ 1 to 5th to PUC ಇರುವಂಥ CBSE ಬುಕ್ಸ್ಗಳು ಲಾಟ್ಗಟ್ಟಲೆ ಬಿಸಾಕಿದ್ದಾರೆ. ಬಟ್ ಅದು ಬಿಲ್ ಮಾಡಿದ್ದಾರೆ, ಬಟ್ ದುಡ್ಡು ಖರ್ಚು ಮಾಡಿದ್ದಾರೆ. ಬಟ್ ಏನಕ್ಕೆ ಖರ್ಚು ಮಾಡಿದ್ದಾರೆ? ಅದು ಏನಕ್ಕೆ ಯೂಸ್ ಆಗೋದಕ್ಕಲ್ವಾ? ಸ್ಟೂಡೆಂಟ್ಸ್ ಯೂಸ್ ಮಾಡ್ಕೋಬೇಕು. ಅದನ್ನು ಯೂಸ್ ಮಾಡ್ಕೊಳ್ದೇ ಈ ಥರ ವೇಸ್ಟಾಗಿ ಪೋಲ್ ಮಾಡಿಕೊಂಡು ಇಷ್ಟು ಏನು ಈ ಥರ ಜಾಯಿಂಟ್ ಡೈರೆಕ್ಟ್ರು ಈ ಕೆಲಸ ಮಾಡ್ತಿದ್ದಾರೆ ಅನ್ನೋದು ತುಂಬ ಬೇಜಾರಾಗುವಂಥ ಸನ್ನಿವೇಶ ಇದು. ವೀಕ್ಷಕರೇ ಕೇಳಿದ್ರಲ್ಲ, ಎಷ್ಟರ ಮಟ್ಟಿಗೆ ಸಮಾಜ ಕಲ್ಯಾಣ ಇಲಾಖೆ ಹದಗೆಟ್ಟಿದೆ ಕೋಲಾರದಲ್ಲಿ ಅಂತ. ತಿಂಗಳಿಗೆ ಕೋಟಿ ಅನುದಾನ ಬಿಡುಗಡೆ ಆಗುತ್ತೆ. ಎಲ್ಲಿಗೆ ಹೋಗ್ತಾ ಇದೆ ಕೋಟಿ ಅನುದಾನ? ಸಮಾಜ ಕಲ್ಯಾಣ ಇಲಾಖೆಗೆ ಜಿಲ್ಲೆಯಲ್ಲಿ ಒಂದು ಕೇಂದ್ರ ಕಚೇರಿ ಇಲ್ಲ. ಅದು ಬಿಟ್ಬಿಡಿ, ಮಕ್ಕಳಿಗೆ, ಹಿಂದುಳಿದ ಮಕ್ಕಳಿಗೆ ಅಂತ ಕರಾಟೆ ಬಟ್ಟೆಗಳನ್ನು ಒದಗಿಸಲಾಗುತ್ತೆ, ಕೆಲವೊಂದಿಷ್ಟು ಸ್ಪೋರ್ಟ್ಸ್ ಡ್ರೆಸ್ಗಳನ್ನು ಒದಗಿಸಲಾಗುತ್ತೆ. ಅದು ಎಲ್ಲಿ ಹೋಗ್ತಾ ಇದೆ? ಮಕ್ಕಳ ಕೈ ಸೇರ್ತಾ ಇದೆಯಾ? ನಿಜಕ್ಕೂ ಇಲ್ಲ ಸ್ವಾಮಿ. ಎಲ್ಲಿ ಹೋಗ್ತಾ ಇದೆ? ಕಸದ ರಾಶಿಗೆ ಹೋಗ್ತಾ ಇದೆ. ಆದರೆ ಬಿಲ್ಗಳು ಮಾತ್ರ ಆಗ್ತಾನೇ ಇದೆ. ಯಾರ ಜೇಬ್ ಸೇರ್ತಾ ಇದೆ ಬಿಲ್ಗಳು? ಅಧಿಕಾರಿಗಳ ಜೇಬ್ ಸೇರ್ತಾ ಇದೆಯಾ ಅಥವಾ ಸ್ಥಳೀಯ ಶಾಸಕರ ಜೇಬ್ ಸೇರ್ತಾ ಇದೆಯಾ? ಅಲ್ಲಿನ MP ಸಂಸದರು ಮುನಿಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ಉಸ್ತುವಾರಿ ಸಚಿವರು ಬಿಟ್ಬಿಡಿ ಸ್ವಾಮಿ, ಅಲ್ಲಿನ ಸಂಸದರು ಮುನಿಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಅಂಬೇಡ್ಕರ್ಗೆ ಅಪಮಾನ ಆಗ್ತಾ ಇದೆ. ಯಾವುದೋ ಒಂದು ವೇಸ್ಟೇಜ್ ರೂಮಲ್ಲಿ, ನಾವು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳ್ತಾ ಇಲ್ಲ, ಫೂಟೇಜ್ ಸಮೇತ ಸತ್ಯ ಹೇಳ್ತಾ ಇದ್ದೀವಿ.
ಯಾವುದೋ ಒಂದು ವೇಸ್ಟ್ ರೂಮ್ ಅಲ್ಲಿ ಅಂಬೇಡ್ಕರ್ ಫೋಟೋನ ತಗೊಂಡೋಗಿ ಬಿಸಾಕ್ತಾರೆ ಇವರು ಅಂತ ಅಂದ್ರೆ ಅಂಬೇಡ್ಕರ್ ಬಗ್ಗೆ ಇವ್ರಿಗೆ ಎಷ್ಟು ಗೌರವ ಇದೆ, ಎಷ್ಟರ ಮಟ್ಟಿಗೆ ಗೌರವ ಇದೆ. ನಾಚಿಕೆ ಆಗಬೇಕು, ನಾಚಿಕೆ ಆಗಬೇಕು. ಅಲ್ಲಿನ ಶಾಸಕರಿಗೆ, ಉಸ್ತುವಾರಿ ಸಚಿವರಿಗೆ, ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ, ಸಂಸದರಿಗೆ ಇವತ್ತು ನೀವು ಆ ಸ್ಥಾನದಲ್ಲಿ ಇದ್ದೀರಾ ಅಂತ ಅಂದ್ರೆ ಅದಕ್ಕೆ ಸಂವಿಧಾನ ಕಾರಣ. ಆ ಸಂವಿಧಾನ ಬರೆದಂತವ್ರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಂತ ಅಂಬೇಡ್ಕರ್ ಅವ್ರಿಗೆ ಅಪಮಾನ ಮಾಡ್ತೀರಾ ಅಂತಂದ್ರೆ ಸಂವಿಧಾನದ ಬಗ್ಗೆ ನಿಮಗೆ ಎಷ್ಟು ಗೌರವ ಇದೆ ಅನ್ನೋದನ್ನ ನೀವೇ ನಿಮ್ಮ ಮನದಟ್ಟು ಮಾಡ್ಕೊಳ್ಳಿ. ನಿಜವಾಗ್ಲೂ ಕೂಡ, ನಿಜವಾಗ್ಲೂ ನಿಮಗೆ ಮಾನವೀಯತೆ, ಮನುಷ್ಯತ್ವ ಇದೆಯಾ? ಒಬ್ಬ ಮಾಧ್ಯಮದವ್ರು ಹೋದ್ರೆ ಅಲ್ಲಿ ಬೆಲೆ ಇಲ್ಲ, ಅಂತದ್ರಲ್ಲಿ ಜನಸಾಮಾನ್ಯರು ಹೋದ್ರೆ ಕೋಲಾರ ಸಮಾಜ ಇಲಾಖೆ ಕಲ್ಯಾಣದಲ್ಲಿ ನ್ಯಾಯ ಸಿಗುತ್ತಾ? ಒಂದು ಕ್ಷಣ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನೀವೇ ನಿಮ್ಮ ಮನೆಯಿಂದ ದುಡ್ಡು ತಂದಾಗ್ತಾ ಇದ್ದೀರಾ? ಖಂಡಿತ ಇಲ್ಲ. ನಾವು ಅಂದ್ರೆ ಜನಸಾಮಾನ್ಯರು ಕಟ್ಟೋ ತೆರಿಗೆ ದುಡ್ಡಲ್ಲಿ ನೀವು ಸಂಬಳ ತೆಗೆದುಕೊಳ್ತಾ ಇದ್ದೀರಾ. ಹೀಗಿರ್ಬೇಕಾದ್ರೆ ಇಂಥ ಸಂದರ್ಭದಲ್ಲಿ ನಾವು ಕಟ್ಟೋ ತೆರಿಗೆ ದುಡ್ಡಲ್ಲಿ ಸಂಬಳ ತೆಗೆದುಕೊಳ್ಳೋರು ನೀವು. ಇಂಥ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ತಮ್ಮ ಸೇವೆಯನ್ನು ಒದಗಿಸಬೇಕಾದಂತವ್ರು ತಾವು. ಆದ್ರೆ ಏನ್ ಮಾಡ್ತಾ ಇದ್ದೀರಾ ಅಲ್ಲಿ? ಉಡಾಫೆ ಉತ್ತರಗಳನ್ನ ಕೊಟ್ಕೊಂಡು, ಉಡಾಫೆ ಉತ್ತರ ಕೊಡೋದು ಬಿಡಿ, ಕಚೇರಿಗಳಲ್ಲಿನೇ ಅಧಿಕಾರಿಗಳಿಲ್ಲ, ಕಚೇರಿಯಲ್ಲೇ ಅಧಿಕಾರಿ ಇಲ್ಲ. ಎಲ್ಲೋಗಿದ್ದಾರೆ ಅಧಿಕಾರಿ? ಯಾವುದೋ ಕಾರ್ಯಕ್ರಮ ಇತ್ತಂತೆ ಅಲ್ಲೋಗಿದ್ರಂತೆ. ಅಲ್ಲ ರೀ, ಸರ್ಕಾರ ಹೇಳುತ್ತೆ 3 ಗಂಟೆಯಿಂದ 5:30 ತನಕ ಯಾವುದೇ ಸರ್ಕಾರದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ರೂ ಕೂಡ ಜನಸಾಮಾನ್ಯರಿಗೆ ನಿಮ್ಮ ಸೇವೆಯನ್ನು ಮೀಸಲಿಡಬೇಕು ಅಂತ. ಆದ್ರೆ ನೀವು ಮಾಡ್ತಾ ಇರೋದೇನು? ಯಾವುದೋ ಅಧಿಕಾರಿಯ ಕುಮ್ಮತ್ತು, ಯಾವುದೋ ಜನನಾಯಕರ ಕುಮ್ಮತ್ತು. ಆ ಕಾರ್ಯಕ್ರಮಗಳಿಗೆ ಒತ್ತು ಕೊಡ್ತೀರಾ ಹೊರ್ತು ಸಾರ್ವಜನಿಕರಿಗೆ ಒತ್ತು ಕೊಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಅಷ್ಟೇ ಅಲ್ಲದೆ ಆ ಒಂದು ಜಿಲ್ಲಾ ಕಚೇರಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಕಚೇರಿಯಲ್ಲಿ ಸಂವಿಧಾನದ ಪುಸ್ತಕಗಳನ್ನ ಇಲ್ಲಿ ಕಡಿದು ತಿಂತಾ ಇದೆ. ಅದು ಫುಟೇಜ್ ಇದೆ ನಮ್ಮ ಹತ್ರ, ಅದನ್ನು ಸುಳ್ಳು ಹೇಳ್ತಾ ಇಲ್ಲ ನಾವು. ಅಂದ್ರೆ ಸಂವಿಧಾನ ಅಂದ್ರೆ ಅಷ್ಟೊಂದು ನಿರ್ಲಕ್ಷ್ಯ ಆಗ್ಬಿಡ್ತಾ ತಮ್ಗೆ? ಸಂವಿಧಾನ ಅಂದ್ರೆ ಅಷ್ಟೊಂದು ನಿರ್ಲಕ್ಷ್ಯ. ಏನ್ ಮಾಡ್ತಿದ್ದಾರೆ ಅಲ್ಲಿನ ಜಿಲ್ಲಾಧಿಕಾರಿ? ಕಚೇರಿಯಲ್ಲಿ ಗುಂಡು ತುಂಡು ಪಾರ್ಟಿ, ಸರ್ಕಾರಿ ಕಚೇರಿಗಳಲ್ಲಿ ಪಾರ್ಟಿ ಮಾಡಬಾರ್ದು ಅಂತ ಸರ್ಕಾರದ ರೂಲ್ಸ್ ಇದೆ. ಅಲ್ಲೇ ಬರ್ಡೇ ಪಾರ್ಟಿ, ಅಲ್ಲೇ ಗುಂಡು ತುಂಡು ಎಣ್ಣೆ ಪಾರ್ಟಿ. ಇದು ಇವತ್ತು ನಾವು ಬದುಕ್ತಾ ಇರ್ತಕ್ಕಂಥ ರಿಯಾಲಿಟಿ. ಇದು ನಮ್ಮ ಅಧಿಕಾರಿಗಳು ನಮ್ಮನ್ನ ನಡೆಸ್ತಾ ಇರ್ತಕ್ಕಂಥ ರಿಯಾಲಿಟಿ. ಇದು ಇವತ್ತು ನಮ್ಮನ್ನ ಜನರಿಂದ, ಜನರಿಗೋಸ್ಕರ, ಜನರಿಗಾಗಿ ಆಯ್ಕೆಯಾಗಿ ಬಂದಂತಹ ಶಾಸಕರು ನಡೆಸಿಕೊಳ್ಳುತ್ತಾ ಇರ್ತಕ್ಕಂತಹ ರೀತಿ. ಇಷ್ಟಾದ್ರೂ ನಾಚಿಕೆ ಇಲ್ದೇನೆ ಜನರಿಗಾಗಿ, ಜನರಿಗೋಸ್ಕರ ಅಂತ ಚುನಾವಣೆಯ ಸಂದರ್ಭದಲ್ಲಿ ಹೇಳಿಕೊಳ್ಳುವಂತಹ ಜನನಾಯಕರಿಗೆ ಎಲ್ಲಿಂದ ಮಾತು ಬರುತ್ತೋ ದೇವ್ರಣ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ದೇವ್ರಣ ಗೊತ್ತಾಗ್ತಾ ಇಲ್ಲ. ಅಷ್ಟೇ ಅಲ್ಲದೆ ಅಲ್ಲಿ ಯಾರಾದ್ರೂ ಹೋದ್ರೆ ಟ್ರೀಟ್ ಮಾಡೋದಕ್ಕೆ ಅಧಿಕಾರಿಗಳಿಲ್ಲ, ನಿಮ್ ಸಮಸ್ಯೆ ಏನು ಅಂತ ಕೇಳೋದಕ್ಕೆ ಅಧಿಕಾರಿಗಳಿಲ್ಲ. ಸರ್ ತಮ್ಮ ವರ್ಕ್ ಏನು ಅಂದ್ರೆ ಡಿ ಗ್ರೂಪ್ ನೌಕರ ಅಂತಾರೆ. ಕೆಲವರು ಹೇಳ್ತಾರೆ ಸರ್ ಇವರು ಡಿ ಗ್ರೂಪ್ ನೌಕರನೂ ಅಲ್ಲ, ಹೊರ ಗುತ್ತಿಗೆದಾರ ಅಂತಾರೆ. ಅಂದ್ರೆ ಹೊರ ಗುತ್ತಿಗೆದಾರರು ಬಂದು ಇವತ್ತು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಿಂಗಾದ್ರೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಪರಿಸ್ಥಿತಿ ಏನು? ಇವರು ಸಮಾಜವನ್ನು ಉದ್ಧಾರ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರಾ? ಖಂಡಿತ ನನ್ಗಂತೂ ಅನಿಸ್ತಾ ಇಲ್ಲಪ್ಪ, ಖಂಡಿತ ನನ್ಗಂತೂ ಅನಿಸ್ತಾ ಇಲ್ಲ. ಇನ್ನಾದ್ರೂ ಇದಕ್ಕೆ ಸಂಬಂಧಪಟ್ಟಂತಹ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂತಹ HC ಮಹದೇವಪ್ಪನವರು ಎಚ್ಚೆತ್ತುಕೊಂಡು ಕೆಲಸ ನಿರ್ವಹಿಸ್ತಾರಾ ಅಥವಾ ಇದನ್ನೇ ಮುಂದುವರಿಸ್ಕೊಂಡು ಹೋಗ್ತಾರಾ?
ಮುಂದುವರ್ಸ್ಕೊಂಡು ಹೋದ್ರೆ ಇದನ್ನ ಇಲ್ಲಿಗೆ ನಮ್ಮ ವಾಹಿನಿ ಅಂತೂ ಸುಮ್ಮನೆ ಬಿಡಲ್ಲ. ಇದರ ವಿರುದ್ಧ ಕ್ರಮ ಆಗುವವರೆಗೂ ಕೂಡ ನಾವು ಹೋರಾಟವನ್ನ ನಡೆಸ್ತಾನೆ ಇರ್ತೀವಿ. ಇದರ ವಿರುದ್ಧ ಕ್ರಮವಾಗುವವರೆಗೂ ಸಹ ನಾವು ಹೋರಾಟವನ್ನು ನಡೆಸ್ತಾನೆ ಇರ್ತೀವಿ. ಯಾಕೆ ಅಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆಯ ವ್ಯಕ್ತಿತ್ವ ಎಂಥದ್ದು, ಅದರ ವ್ಯಾಲ್ಯೂ ಏನು, ಅದರ ಅರಿವಾದ್ರೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಗಿದೆಯಾ? ತಮ್ಮ ಮಗನಿಗೆ MP ಟಿಕೆಟ್ ಬೇಕು, ಓಕೆ, ಗೆಲ್ಲಿಸ್ಕೊಂಬಂದ್ರು ಸುನಿಲ್ ಬೋಸ್ ಅವರನ್ನ, ಆಯ್ತಾ, ಅದರಲ್ಲೇ ಬ್ಯುಸಿ ಆಗೋಗ್ಬಿಟ್ಟಿದಾರ. ತಮ್ಮ ಇಲಾಖೆಯಲ್ಲಿ ಏನ್ ನಡೀತಾ ಇದೆ ಅಂತ ಗಮನಿಸೋದೇ ಇಲ್ವಾ? ಏನ್ ನಡೀತಾ ಇದೆ ಕೋಲಾರ ಜಿಲ್ಲೆಯಲ್ಲಿ? ಹಾಗಾದ್ರೆ ಇದು ಕೋಲಾರ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಕತೆ ಅಲ್ಲ, ಪೊಲ್ಯೂಷನ್ ಬೋರ್ಡ್ ಕಥೆಯು ಅಷ್ಟರ ಮಟ್ಟಿಗೆ ಇದೆ. ಎಷ್ಟರ ಮಟ್ಟಿಗೆ ಇದೆ ಅಂತ ಅಂದ್ರೆ ಅವರ ವ್ಯಾಪ್ತಿಗೆ ಬರುವಂತಹ ಗ್ರಾಮಗಳಲ್ಲಿ, ತಾಲೂಕುಗಳಲ್ಲಿ ಎಗ್ಗಿಲ್ಲದೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ಕಾರ್ಖಾನೆಗಳಿಗೆ. ಪೊಲ್ಯೂಷನ್ ಬೋರ್ಡ್ ನಿಯಮ ನೀತಿಗಳನ್ನ ಗಾಳಿಗೆ ತೂರ್ಬಿಟ್ಟು. ಇನ್ನಾದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಜನನಾಯಕರಾಗ್ಬೋದು ಎಚ್ಚೆತ್ತುಕೊಳ್ತಾರ ಅನ್ನೋದನ್ನ ಮಾತ್ರ ಕಾದು ನೋಡ್ಬೇಕಾಗಿದೆ.